ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಬ್ರೇಕಿಂಗ್ ಸುದ್ದಿಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇಲ್ಲಿ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ. ನೋಡೋಣ ಯಾವೆಲ್ಲ ಇದ್ದಾವೆ ತಿಳ್ಕೊಳ್ಳೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋವನ್ನು ಮುಂದೆ ತರ್ತಾ ಇದ್ದೀನಿ. ಹಾಗೆ ನಮ್ಮ ತರಬೇತಿ ಕಾರ್ಯಕ್ರಮದ ಬಗ್ಗೆ ಇಂಟ್ರೆಸ್ಟ್ ಇರೋರು ಈ ಮಾಹಿತಿಯನ್ನು ನೋಡಬಹುದು. ಜೊತೆಗೆ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಇಮೇಲ್ ಐಡಿ ಇದೆ, ಸಂಪರ್ಕ ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿಯನ್ನ ಈ ತರಬೇತಿ ಕಾರ್ಯಕ್ರಮದ ಬಗ್ಗೆ ಇಮೇಲ್ ಮೂಲಕ ತಿಳಿಸ್ತೀವಿ. ಇದು ಪ್ಯೂರ್ಲಿ ಬಿಗಿನರ್ಸ್ಗೆ ಡಿಸೈನ್ ಮಾಡಿರುವಂತದ್ದು. ಹಾಗಾಗಿ ನಿಮ್ಗೆ ಏನಾದ್ರೂ ಈಗಾಗಲೇ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ರೆ ಅವಶ್ಯಕತೆ ಇಲ್ಲ. ನೀವೀಗ ತಾನೇ ಅಂದ್ರೆ ಲಾಸ್ಟ್ 6 months ಅಥವಾ 1 year 2 years ಅಲ್ಲಿ ಜರ್ನಿಯನ್ನ ಸ್ಟಾರ್ಟ್ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ಅವರುಗಳಿಗೆ ಉಪಯೋಗ ಆಗುವಂತದ್ದು ಅಂತವರು ಯಾರಾದ್ರೂ ಇದ್ರೆ ಸಂಪರ್ಕ ಮಾಡಬಹುದು. ಇನ್ನು ನ್ಯೂಸ್ಗಳ ಕಡೆ ನಾವು ಬರೋದಾದ್ರೆ, ಒಂದು ಇಂಪಾರ್ಟೆಂಟ್ ಸುದ್ದಿ ರಷ್ಯಾ ಕಡೆಯಿಂದ ಬಂದಿದೆ. ನೋಡಬಹುದು, ನೋ ಎಕ್ಸ್ಟ್ರಾ ಟ್ಯಾರಿಫ್ ಆನ್ ಇಂಡಿಯಾ, ರಷ್ಯನ್ ಅಫಿಷಿಯಲ್ ಅಂಡ್ ಪಾಸಿಟಿವ್ ಔಟ್ಕಮ್ ಆಫ್ ಟ್ರಂಪ್ ಪುಟಿನ್ ಟಾಕ್ಸ್. ಅಂದ್ರೆ ಇತ್ತೀಚೆಗೆ ಟ್ರಂಪ್ ಹಾಗೂ ಪುಟಿನ್ ಅವರ ನಡುವೆ ಏನು ಮಾತುಕತೆಗಳಾಯ್ತು, ಈ ಮಾತುಕತೆಗಳ ನಂತರ ಇಲ್ಲಿ ಪಾಸಿಟಿವ್ ಔಟ್ಕಮ್ ಬಂದಿರೋ ಕಾರಣಕ್ಕೆ ಭಾರತದ ಮೇಲೆ ಯಾವುದೇ ರೀತಿಯ ಎಕ್ಸ್ಟ್ರಾ ಟ್ಯಾರಿಫ್ ಆಗುವುದಿಲ್ಲ ಅನ್ನುವಂತ ಮಾತನ್ನ ರಷ್ಯನ್ ಅಫಿಷಿಯಲ್ ಹೇಳಿದ್ದಾರೆ. ಆದರೆ ಡಿಸಿಷನ್ ತಗೊಳ್ಳೋದು ಡೊನಾಲ್ಡ್ ಟ್ರಂಪ್ ಅವರು, ಭಾರತದ ಮೇಲೆ ಎಕ್ಸ್ಟ್ರಾ ಟ್ಯಾರಿಫ್ ಹಾಕ್ಬೇಕಾ ಬೇಡವಾ ಅಂತ. ಆದರೆ ಮಾತುಕತೆಗಳ ಆಧಾರದ ಮೇಲೆ, ಅಂದ್ರೆ ಮೊನ್ನೆ ನಡೆದಂತ ಪುಟಿನ್ ಹಾಗೂ ಟ್ರಂಪ್ ನಡುವಿನ ಮೀಟಿಂಗ್ ಅಲ್ಲಿ ಡಿಸ್ಕಷನ್ಸ್ ಕೂಡ ಆಗಿರುತ್ತೆ. ಬಹುಶಃ ಮಾಹಿತಿ ಆಧಾರದ ಮೇಲೆ ಇವರು ಹೇಳಿರಬಹುದು, ನೋಡೋಣ. ಬಟ್ ಟ್ರಂಪ್ ಅವರ ಕಡೆಯಿಂದ ಇನ್ನೂ ಯಾವುದೇ ರೀತಿಯ ಅನೌನ್ಸ್ಮೆಂಟ್ಗಳು ಬಂದಿಲ್ಲ. ಬಟ್ ಥಿಂಕ್ ಮಾಡಬಹುದು ಅನ್ನೋಂಥ ಮಾತನ್ನ ಅವತ್ತೇ ಕೊಟ್ಟಿದ್ರು. ಬಟ್ ನೋಡೋಣ, ಇನ್ನು ಅಫಿಷಿಯಲ್ ಅನೌನ್ಸ್ಮೆಂಟ್ ಅಂತೂ ಬಂದಿಲ್ಲ ವೈಟ್ ಹೌಸ್ ಅಥವಾ ಡೊನಾಲ್ಡ್ ಟ್ರಂಪ್ ಅವರ ಕಡೆಯಿಂದ. ಯಾಕೆಂದ್ರೆ 27th ವರೆಗೂ ಇನ್ನೂ ಟೈಮ್ ಇದೆ. ಯಾಕಂದ್ರೆ ಅಡಿಷನಲ್ 25% ಟ್ಯಾರಿಫ್ ಏನಿದೆ ಅದು 27ಕ್ಕೆ ಜಾರಿಗೆ ಬರೋದು ಅಂತ ಹೇಳಿದ್ರು. ಹಾಗಾಗಿ ಬಹುಶಃ 1 or 2 days ಬಿಫೋರ್ ಅನೌನ್ಸ್ಮೆಂಟ್ ಬಂದರೂ ಬರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ. ಒಟ್ಟಿನಲ್ಲಿ ಒಂದಷ್ಟು ಪಾಸಿಟಿವ್ ಔಟ್ಕಮ್ಸ್ ಅಂತೂ ಇದ್ದೇ ಇದೆ. ಮೊನ್ನೆಯ ಮೀಟಿಂಗ್ ನ ನಂತರ ಮಾರ್ಕೆಟ್ ಕೂಡ ಈಗಾಗಲೇ ಒಂದಷ್ಟು ರಿಯಾಕ್ಷನ್ ಮಾಡಿದೆ. ಬಟ್ ಸ್ಟಿಲ್ ಅನ್ಸರ್ಟನಿಟಿ ಇದ್ದೇ ಇದೆ ಮಾರ್ಕೆಟ್ ನ ಮೇಲೆ. ಹಾಗಾಗಿನೇ ಓವರ್ ರಿಯಾಕ್ಷನ್ ಮಾಡ್ತಿಲ್ಲ, ಕಾಶಿಯಸ್ ಆಗಿ ಮೂವ್ ಆಗ್ತಿದೆ ಅಂತಾನೆ ಹೇಳ್ಬೋದು ಮಾರ್ಕೆಟ್ಸ್. ಇನ್ನು ಮತ್ತೊಂದು ಸುದ್ದಿ ನೋಡಬಹುದು, ಇಂಡಿಯಾ ಹೆವಿಲಿ ಡಿಪೆಂಡೆಂಟ್ ಆನ್ ಚೀನಾ ಇನ್ ಓವರ್ $30 billion ವರ್ತ್ ಆಫ್ ಪ್ರಾಡಕ್ಟ್ಸ್. ಸುಮಾರು $30 billion ಮೊತ್ತದ ವಸ್ತುಗಳ ಮೇಲೆ ಭಾರತ, ಅದರಲ್ಲೂ ಚೀನಾದ ವಸ್ತುಗಳ ಮೇಲೆ ಭಾರತ ದೊಡ್ಡ ಮಟ್ಟದಲ್ಲಿ ಡಿಪೆಂಡ್ ಆಗಿದೆ ಅನ್ನುವಂತ ಸುದ್ದಿ ಇದು. ಇಲ್ಲಿ ನೋಡಬಹುದು, 129 ಕೆಟಗರಿಯಲ್ಲಿ 95% ಡಿಪೆಂಡೆನ್ಸಿ ಇದೆ. ಅದರಲ್ಲೂ 95%ಗಿಂತ ಜಾಸ್ತಿ, ಸುಮಾರು $6.5 billion ಮೊತ್ತದ ಗೂಡ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಹಾಗೆ 210 ಕೆಟಗರೀಸ್ ಅಲ್ಲಿ 90%ಗಿಂತ ಜಾಸ್ತಿ ಡಿಪೆಂಡೆನ್ಸಿ ಇದೆ. ಹಾಗೆ 376 ಕೆಟಗರೀಸ್ ಅಲ್ಲಿ 80%ಗಿಂತ ಜಾಸ್ತಿ, ಇನ್ನು 966 ಕೆಟಗರೀಸ್ ಅಲ್ಲಿ 50%ಗಿಂತ ಜಾಸ್ತಿ ಡಿಪೆಂಡೆನ್ಸಿಯನ್ನ ನಾವು ಹೊಂದಿದ್ದೀವಿ. ಒಟ್ಟಿನಲ್ಲಿ ದೊಡ್ಡ ಮಟ್ಟದ ಡಿಪೆಂಡೆನ್ಸಿ ಚೀನಾದ ಮೇಲೆ ಇದೆ ಅಂತಾನೆ ಹೇಳ್ಬೋದು ನಮ್ಮ ಭಾರತಕ್ಕೆ. ಅದರಲ್ಲೂ ನೋಡಬಹುದು ಕೆಲವೊಂದು ಎಕ್ಸಾಂಪಲ್ಸ್. ಅಮೋನಿಯಂ ಸಲ್ಫೇಟ್ ನ ಭಾರತ 2019ರಲ್ಲಿ 5.8% ಇಂಪೋರ್ಟ್ ಮಾಡ್ಕೊಂಡಿದೆ ಚೈನಾದಿಂದ. ಆದ್ರೆ ಅದೇ 2025ರಲ್ಲಿ ನೋಡಬಹುದು 62.6% ಹೋಗಿದೆ. ಜೊತೆಗೆ ಅಕ್ರಾಸ್ ಫರ್ಟಿಲೈಸರ್ ಸೆಗ್ಮೆಂಟ್ ನೋಡಬಹುದು 35%ಗೆ ಅಪ್ ಆಗಿದೆ ಚೀನಾದಿಂದ ಇಂಪೋರ್ಟ್ ಮಾಡ್ಕೊಳ್ತಿರೋದು. ಹಿಂದೆ ಅಂದ್ರೆ 2019ರಲ್ಲಿ 26.5 ಇತ್ತು. ಆಲ್ಮೋಸ್ಟ್ 8.5% ಹೆಚ್ಚಾಗಿದೆ ಡಿಪೆಂಡೆನ್ಸಿ. ಹಾಗೆ ಇನ್ನು ರೇರ್ ಅರ್ತ್ ಮೆಟೀರಿಯಲ್ ಅಲ್ಲಿ ನೋಡಬಹುದು 62% ಇತ್ತು 2019ರಲ್ಲಿ. ಈಗ ಅಂದ್ರೆ 2024ರ ಡೇಟಾ ನೋಡಿದ್ರೆ 65% ಹೋಗಿದೆ. ಅಂದ್ರೆ ಇನ್ನೂ 3% ಜಾಸ್ತಿ ಆಗಿದೆ. ಹಲವು ಕ್ಯಾಟಗರೀಸ್ ಅಲ್ಲಿ ತುಂಬಾನೇ ದೊಡ್ಡ ಮಟ್ಟದ ಡಿಪೆಂಡೆನ್ಸಿಯನ್ನ ನಾವು ಹೊಂದಿದ್ದೀವಿ ಅಂತಾನೆ ಹೇಳ್ಬೋದು ಚೈನಾದ ಜೊತೆ ಈ ಡೇಟಾನ ನೋಡಿದ್ರೆ. ಇನ್ನು ಹಲವು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ನೋಡಬಹುದು, ಸುಮಾರು $19 billion ವರ್ತ್ ಆಫ್ ಪ್ರಾಡಕ್ಟ್ಸ್ ಅಲ್ಲಿ 75 to 95% ಡಿಪೆಂಡೆನ್ಸಿಯನ್ನ ಹೊಂದಿದೆ ಭಾರತ ಅನ್ನುವಂತ ಅಪ್ಡೇಟ್ ಅನ್ನ ಕೊಡ್ತಿದೆ ಈ ಆರ್ಟಿಕಲ್. ಈ ಡಿಪೆಂಡೆನ್ಸಿಯನ್ನ ಖಂಡಿತ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ ಹೋಗ್ತಾ ಹೋಗ್ತಾ. ಯಾಕೆಂದ್ರೆ ಚೈನಾದಲ್ಲಿ ಸಮಸ್ಯೆಗಳಾಗಿ ಸಪ್ಲೈ ಚೈನ್ ಡಿಸ್ರಪ್ಷನ್ ಆದ್ರೆ ಓವರ್ ಆಲ್ ನಮ್ಮ ಇಂಡಸ್ಟ್ರೀಸ್ ಗ್ರೋತ್ ಸ್ಲೋ ಆಗುತ್ತೆ. ಎಕಾನಮಿಯ ಮೇಲೂ ಕೂಡ ಇದು ಅಡ್ವರ್ಸ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಹಾಗಾಗಿನೇ ಯಾವುದೇ ಒಂದು ದೇಶದ ಮೇಲೆ ಡಿಪೆಂಡೆನ್ಸಿ ಇರಬಾರದು ಅಂತ ಹೇಳೋದು. ಆಫ್ಟರ್ COVID-19 ಇದೇ ಕಾರಣಕ್ಕೆ ಹಲವು ದೇಶಗಳು ಸ್ಟ್ರಗಲ್ ಮಾಡಿದ್ದು. ಯಾಕಂದ್ರೆ ಚೈನಾದಲ್ಲಿ ಸಾಕಷ್ಟು ಇಂಪ್ಯಾಕ್ಟ್ ಅನ್ನ ಮಾಡಿತು ಕೋವಿಡ್. ಹಾಗಾಗಿ ಸಪ್ಲೈ ಚೈನ್ ಡಿಸ್ರಪ್ಷನ್ ಆಗಿ ಹಲವು ಎಕಾನಮೀಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದು ಪ್ರಮುಖ ಕಾರಣನೇ ಇದು ಅಂತಾನೆ ಹೇಳ್ಬೋದು. ಹಾಗಾಗಿನೇ ಆನಂತರ ಚೈನಾ +1 ಸ್ಟ್ರಾಟಜಿ ಸ್ಟಾರ್ಟ್ ಆಗಿದ್ದು. ಅದೇ ಕಾರಣಕ್ಕೆ ಹಲವು ಕಂಪನಿಗಳು
ಭಾರತಕ್ಕೂ ಕೂಡ ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಅನ್ನ ಶಿಫ್ಟ್ ಮಾಡ್ಕೊಂಡಿದ್ದು. ಭಾರತ ಅಷ್ಟೇ ಅಲ್ಲ, ಇನ್ನು ಬೇರೆ ಬೇರೆ ಏಷ್ಯನ್ ಕಂಟ್ರೀಸ್ಗೂ ಕೂಡ ಶಿಫ್ಟ್ ಮಾಡ್ಕೊಂಡಿದ್ದಾವೆ. ಸಪ್ಲೈ ಚೈನ್ ಡಿಸ್ರಪ್ಷನ್ ಆಗುತ್ತೆ ಒಂದೇ ದೇಶದ ಮೇಲೆ ಹೆಚ್ಚು ಡಿಪೆಂಡೆನ್ಸಿ ಇದ್ರೆ ಅಂತ. ಇನ್ನು ನೆಕ್ಸ್ಟ್ ಸುದ್ದಿಗೆ ನಾವು ಬರೋದಾದ್ರೆ RBI MPC ಮಿನಿಟ್ಸ್ ರಿಲೀಸ್ ಆಗಿದೆ. ಲಾಸ್ಟ್ ಮೀಟಿಂಗ್ ಅಲ್ಲಿ ಏನೆಲ್ಲ ಡಿಸ್ಕಷನ್ಸ್ ಆಗಿತ್ತು ಅಂತ ಇಲ್ಲಿ ಎಸ್ಪೆಷಲಿ ನೋಡಬಹುದು. The current state of uncertainty on the external front, monetary policy needs to remain watchful. MPC minute quoted Sanjay Malhotra. ಸಂಜಯ್ ಮಲ್ಹೋತ್ರಾ ಅವರು RBI ಗವರ್ನರ್ ಲಾಸ್ಟ್ ಮೀಟಿಂಗ್ ಅಲ್ಲಿ ಹೇಳಿರುವಂತಹ ಮಾತಿದು. ಅನಂತರ ನಾಗೇಶ್ ಕುಮಾರ್ ಅವರು ಎಕ್ಸ್ಟರ್ನಲ್ ಮೆಂಬರ್ ಆಫ್ ದ RBI MPC, ಇವರು ಕೂಡ ಇದೇ ರೀತಿಯ ಮಾತನ್ನು ಹೇಳಿದ್ದಾರೆ. ಈ ಎಲ್ಲ ಕಾರಣಗಳಿಂದಾಗಿನೇ ಲಾಸ್ಟ್ ಮೀಟಿಂಗ್ ಅಲ್ಲಿ ಯಾವುದೇ ರೀತಿಯ ರೇಟ್ ಕಟ್ ಮಾಡಲಿಲ್ಲ, ರೇಟ್ ಪಾಸ್ ಆಗಿದ್ದು. ಬಿಫೋರ್ ಕನ್ಸಿಡರಿಂಗ್ ಪಾಲಿಸಿ ಆಕ್ಷನ್ಸ್, ಅಲ್ಲಿವರೆಗೂ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಎಸ್ಪೆಷಲಿ ಟ್ಯಾರಿಫ್ ವಿಚಾರದಲ್ಲಿ ಅನ್ನುವಂಥದ್ದನ್ನ ನೋಡ್ಕೊಂಡೆ ಡಿಸಿಷನ್ ತಗೊಳ್ಬೇಕು ಅನ್ನುವಂಥ ಮಾತುಗಳು ಲಾಸ್ಟ್ ಮೀಟಿಂಗ್ ಅಲ್ಲಿ ಕೇಳಿ ಬಂದಿದ್ದಾವೆ. ಎಲ್ಲ ನೋಡಬಹುದು. As the central bank continues to monitor US President Donald Trump's fresh tariff threats, the rate setting panel also unanimously decided to keep the policy stance neutral. ಅಂದ್ರೆ ಮೆಂಬರ್ಸ್ ಎಲ್ಲರೂ ಕೂಡ ನ್ಯೂಟ್ರಲ್ ಸ್ಟಾನ್ಸ್ ಗೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ರೆಪೋ ರೇಟ್ ಬಗ್ಗೆ ಕೂಡ ಯುನಾನಿಮಸ್ ಆಗಿ ಡಿಸಿಷನ್ ಬಂದಿದೆ. ಒಟ್ಟಿನಲ್ಲಿ ಟ್ಯಾರಿಫ್ಸ್ ರೇಟ್ ಕಟ್ ಅನ್ನ ಮುಂದಕ್ಕೆ ಹಾಕಿದೆ ಅಂತಾನೆ ಹೇಳ್ಬೋದು. ಬಹುಶಃ ಆ ಥ್ರೆಟ್ ಇಲ್ಲ ಅಂದಿದ್ರೆ ರೇಟ್ ಕಟ್ ಆಗ್ತಿತ್ತೇನೋ, ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅಂತ. ಇನ್ನು GST ಬಗ್ಗೆ ಇನ್ನೊಂದು ಅಪ್ಡೇಟ್ ಬಂದಿದೆ. ಎಸ್ಪೆಷಲಿ ಇದು ಹೆಲ್ತ್ ಅಂಡ್ ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟಂತೆ, ಅಂದ್ರೆ ಹೆಲ್ತ್ ಅಂಡ್ ಲೈಫ್ ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟಂತೆ ಗ್ರೂಪ್ ಆಫ್ ಮಿನಿಸ್ಟರ್ಸ್ ನೋಡಬಹುದು ಪ್ರಪೋಸಸ್ GST ಎಕ್ಸೆಂಪ್ಷನ್ ಆನ್ ಹೆಲ್ತ್ ಅಂಡ್ ಲೈಫ್ ಇನ್ಶೂರೆನ್ಸ್. ಬಿಹಾರ್ ಡೆಪ್ಯೂಟಿ CM, ಬಿಹಾರದ ಉಪಮುಖ್ಯಮಂತ್ರಿ ಅವರು ಹೇಳಿರುವಂತಹ ಮಾತಿದು. ಗ್ರೂಪ್ ಆಫ್ ಮಿನಿಸ್ಟರ್ಸ್ ಅಲ್ಲಿ ಹೆಲ್ತ್ ಅಂಡ್ ಲೈಫ್ ಇನ್ಶೂರೆನ್ಸ್ ಗೆ GST ಎಕ್ಸೆಂಪ್ಷನ್ ಪ್ರಪೋಸ್ ಮಾಡಿದೆ ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ನೋಡೋಣ, ಈಗಾಗಲೇ ಸಾಕಷ್ಟು ಸುದ್ದಿಗಳು ಬರ್ತಾ ಇದಾವೆ. ಎಸ್ಪೆಷಲಿ ಇಲ್ಲಿ ಹೆಲ್ತ್ ಅಂಡ್ ಲೈಫ್ ಇನ್ಶೂರೆನ್ಸ್ ಗೆ GST ಎಕ್ಸೆಂಪ್ಷನ್ಸ್ ಕೊಟ್ಟರು ಕೂಡ ಪ್ರೀಮಿಯಮ್ಸ್ ಅಲ್ಲಿ ಕಡಿಮೆ ಆಗುವಂತ ಚಾನ್ಸಸ್ ಕಡಿಮೆ ಅನ್ನುವಂತ ಮಾತುಗಳು ಕೂಡ ಕೇಳಬರ್ತಾ ಇದೆ. ಅದಕ್ಕೆ ವೇರಿಯಸ್ ಅಡ್ಜಸ್ಟ್ಮೆಂಟ್ ಗಳು ಕಾರಣ ಅಂತ. ಬಟ್ ನೋಡೋಣ ಇನ್ನು ಸರ್ಕಾರ ಏನೆಲ್ಲ ನಿರ್ಧಾರಗಳನ್ನ ತಗೊಳುತ್ತೆ ಅಂತ. ಇನ್ನು ಇನ್ಫೋಸಿಸ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು. ಇನ್ಫೋಸಿಸ್ ಗಿವ್ಸ್ 80% ಬೋನಸ್ ಪೇ ಔಟ್ ಆಫ್ಟರ್ ಸ್ಟ್ರಾಂಗ್ Q1 FY26 ಪರ್ಫಾರ್ಮೆನ್ಸ್. ಕಂಪನಿ ಎಂಪ್ಲಾಯೀಸ್ ಗೆ ಬೋನಸ್ ಅನ್ನ ಕೊಟ್ಟಿದೆ. 80% ಬೋನಸ್ ಪೇ ಔಟ್ ಅನೌನ್ಸ್ ಮಾಡಿದೆ. ಈ ಒಂದು ಸುದ್ದಿ ಕೂಡ ಬಂದಿದೆ. ಎಸ್ಪೆಷಲಿ ಇತ್ತೀಚಿನ ರಿಸಲ್ಟ್ ನಂತರ ಒಳ್ಳೆ ಡಿಸಿಷನ್ ಕೂಡ ಕಂಪನಿ ತಗೊಂಡಿದೆ. ಏನು ಇವತ್ತು ಲೋಕಸಭಾದಿಂದ ಬಿಗ್ ನ್ಯೂಸ್ ಒಂದು ಬಂದಿದೆ. ಆನ್ಲೈನ್ ಗೇಮಿಂಗ್ ಬಿಲ್ ಲೋಕಸಭಾದಲ್ಲಿ ಮಂಡನೆ ಆಗಿದೆ, ಜೊತೆಗೆ ಅಪ್ರೂವ್ ಕೂಡ ಆಗಿದೆ. ನಿನ್ನೆ ಈ ಸುದ್ದಿ ಬಂದಿತ್ತು. ಬಹುಶಃ ನಾಳೆ ಸರ್ಕಾರ ಈ ಬಿಲ್ ಅನ್ನ ಮಂಡನೆ ಮಾಡಬಹುದು ಅಂತ. ಫೈನಲಿ ಮಂಡನೆ ಆಗಿದೆ. ಅಪೋಸಿಷನ್ಸ್ ತುಂಬಾನೇ ದೊಡ್ಡ ಪ್ರೊಟೆಸ್ಟ್ ಅನ್ನು ಕೂಡ ಮಾಡಿದ್ದಾವೆ. ಬಟ್ ಈ ಎಲ್ಲ ಪ್ರೊಟೆಸ್ಟ್ ಗಳ ನಡುವೆ ಕೂಡ ಕ್ಲಿಯರ್ ಆಗಿದೆ ಬಿಲ್ ನೋಡಬಹುದು. ಈ ಬಿಲ್ ಅಲ್ಲಿ ನೋಡಬಹುದು, ಬಿಲ್ ಸೀಕ್ಸ್ ಟು ಪ್ರೊಟೆಕ್ಟ್ ಇಂಡಿವಿಜುವಲ್ಸ್ ಎಸ್ಪೆಷಲಿ ಯೂತ್ ಅಂಡ್ ವಲ್ನರಬಲ್ ಪಾಪ್ಯುಲೇಷನ್ಸ್ ಫ್ರಮ್ ದ ಅಡ್ವರ್ಸ್ ಸೋಷಿಯಲ್, ಎಕನಾಮಿಕ್, ಸೈಕಾಲಜಿಕಲ್ ಅಂಡ್ ಪ್ರೈವಸಿ ರಿಲೇಟೆಡ್ ಇಂಪ್ಯಾಕ್ಟ್ಸ್ ಆಫ್ ಸಚ್ ಗೇಮ್ಸ್. ಯಾವೆಲ್ಲ ಗೇಮ್ಸ್ ಇಂದ ಸಮಸ್ಯೆಗಳಾಗುತ್ತೋ ಅಂತಹ ಗೇಮ್ಸ್ ಮೇಲೆ ಈ ರೀತಿ ಆಕ್ಷನ್ ಅನ್ನು ತಗೊಳ್ತಾ ಇದ್ದಾರೆ. ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಆಗುತ್ತೆ ಅಂತ. ಇಲ್ಲಿ ಎಸ್ಪೆಷಲಿ ಈ ಸ್ಪೋರ್ಟ್ಸ್ ಅಂಡ್ ಸೋಷಿಯಲ್ ಗೇಮ್ಸ್ ನ ಎನ್ಕರೇಜ್ ಮಾಡ್ತಾ ಇದೆ ಈ ಬಿಲ್ ಅಲ್ಲಿ. ರಿಯಲ್ ಮನಿ ಗೇಮಿಂಗ್ ಅನ್ನ ಹಾಗೂ ಆನ್ಲೈನ್ ಬೆಟ್ಟಿಂಗ್ ನಡೀತೆ ಇವುಗಳನ್ನ ಪ್ರೊಹಿಬಿಟ್ ಮಾಡ್ತಾ ಇದೆ. ಆನ್ಲೈನ್ ಮನಿ ಗೇಮಿಂಗ್ ಅನ್ನ ಪ್ರೊಹಿಬಿಟ್ ಮಾಡ್ತಾ ಇದೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಅಡ್ವರ್ಟೈಸ್ಮೆಂಟ್ಸ್ ಅನ್ನು ಕೂಡ ಇದು ಪ್ರೊಹಿಬಿಟ್ ಮಾಡ್ತಿದೆ. ಹಾಗೆ ಬ್ಯಾಂಕ್ ಅಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಟ್ರಾನ್ಸಾಕ್ಷನ್ ಅನ್ನ ಮಾಡಿದ್ರೆ ಅಂತವನ್ನ ಬ್ಯಾನ್ ಅಥವಾ ಬಾರ್ ಮಾಡಬಹುದು ಅನ್ನುವಂತ ಪ್ರಪೋಸಲ್ ಕೂಡ ಇದರಲ್ಲಿದೆ. ಇನ್ ಕೇಸ್ ಇವುಗಳನ್ನೇನಾದ್ರೂ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಅವರ ಮೇಲೆ 50 ಲಕ್ಷ ಅಥವಾ 2 years ಜೈಲು ಕೂಡ ಆಗುವಂತ ಪ್ರಪೋಸಲ್ ಇದೆ. ಖಂಡಿತ ಇದರಿಂದ ಒಂದಷ್ಟು ಗೇಮಿಂಗ್ ಕಂಪನಿಗಳ ಮೇಲೆ ಇಂಪ್ಯಾಕ್ಟ್ ಆದೇ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು. ರಿಯಲ್ ಮನಿ ಗೇಮಿಂಗ್ ಬಿಲ್ ವಿಲ್ ನಾಟ್ ಡಿರೈಲ್ ನಜರಾಸ್ ಗ್ರೋತ್. ನಿತೀಶ್ ಮೆಟ್ರಸೈನ್. ನಜರಾ ಟೆಕ್ನಾಲಜೀಸ್ ನಿಮಗೆ ಗೊತ್ತಿದೆ, ಗೇಮಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಈ ರಿಯಲ್ ಮನಿ ಗೇಮಿಂಗ್ ಬಿಲ್ ಏನಿದೆ ಇದು ನಜಾರದ ಗ್ರೋತ್ ಮೇಲೆ ಇಂಪ್ಯಾಕ್ಟ್ ಮಾಡೋದಿಲ್ಲ ಅನ್ನೋಂತ ಮಾತನ್ನ ಜಾಯಿಂಟ್ MD ಅಂಡ್ CEO ನಜಾರಾ ಟೆಕ್ನಾಲಜೀಸ್ ನ ನಿತೀಶ್ ಮೆಟ್ರಸೈನ್ ಹೇಳಿದ್ದಾರೆ. ನೋಡಬಹುದು. ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಪ್ರಾಪರ್ ಆಗಿ ಗೊತ್ತಾಗೋದು. ಸದ್ಯದ ಮಟ್ಟಿಗೆ ಸರ್ಕಾರ ಈ ನಿರ್ಧಾರವನ್ನು ತಗೊಂಡಿದೆ. ನೋಡೋಣ ಇನ್ನು ಏನೆಲ್ಲ ಅಪ್ಡೇಟ್ಗಳು ಇದಕ್ಕೆ ಸಂಬಂಧಪಟ್ಟಂತೆ ಬರ್ತವೆ ಅಂತ. ನಂತರ ಈ ಬಿಲ್ ಅನ್ನ ಏನು ಸರ್ಕಾರ ತಂದಿದೆ ಇದರಿಂದ ನೋಡಬಹುದು, ಗವರ್ನಮೆಂಟ್ ಎಸ್ಟಿಮೇಟ್ಸ್ 45 crore ಪೀಪಲ್ ಲೂಸ್ ಅಬೌಟ್ ₹20,000 crore annually ಫ್ರಮ್ ರಿಯಲ್ ಮನಿ ಗೇಮಿಂಗ್. ಈ ಮನಿ ಗೇಮಿಂಗ್ ಗಳಲ್ಲೇ ಸುಮಾರು 45 ಕೋಟಿ ಜನ 20,000 ಕೋಟಿಯನ್ನ ಪ್ರತಿ ವರ್ಷ ಕಳ್ಕೊಳ್ತಿದ್ದಾರೆ ಅನ್ನೋಂತ ಎಸ್ಟಿಮೇಟ್ ಅನ್ನ ಮಾಡಿದೆ ಸರ್ಕಾರ. ಖಂಡಿತ ಒಂದಷ್ಟು ಜನರನ್ನ ಇದರ ಮೂಲಕ ಸೇವ್ ಮಾಡ್ದಂಗಾಗುತ್ತೆ. ಇಲ್ಲಿ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ. ಯಾಕೆಂದ್ರೆ ಯಾವುದೇ ಒಂದು ಸರ್ಕಾರ ಅಥವಾ ಹೊಸ ನೀತಿ ಬಂದಾಗ
ಅಲ್ಲಿ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಬಟ್ ಅಡ್ವಾಂಟೇಜಸ್ ಜಾಸ್ತಿ ಇದ್ದು ಡಿಸ್ಅಡ್ವಾಂಟೇಜಸ್ ಕಡಿಮೆ ಇದ್ರೆ ಒಳ್ಳೇದಾಗುತ್ತೆ. ನೋಡೋಣ. ಸದ್ಯದ ಮಟ್ಟಿಗೆ ಈ ರೀತಿಯ ಅಪ್ಡೇಟ್ಗಳನ್ನ ಸರ್ಕಾರ ಕೊಟ್ಟಿದೆ. ಇನ್ನು ನೆಕ್ಸ್ಟ್ ಸುದ್ದಿಗೆ ಬರೋದಾದ್ರೆ ಅದಾನಿ ಗ್ರೂಪ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು. ಅದಾನಿ ಯೂನಿಟ್ಸ್ ರೈಸ್ $275 million ಆಫ್ ಶೋರ್ ಡೆಟ್ ಫ್ರಮ್ ಗ್ಲೋಬಲ್ ಲೆಂಡರ್ಸ್. ಗ್ಲೋಬಲ್ ಲೆಂಡರ್ಸ್ ಇಂದ $275 million ಸಾಲವನ್ನ ರೈಸ್ ಮಾಡಿದೆ ಅದಾನಿ ಗ್ರೂಪ್ ನ ಕಂಪನೀಸ್ ಅನ್ನುವಂತ ಅಪ್ಡೇಟ್ ಬಂದಿದೆ. ಈ ಕಂಪನಿ ಅಂತೂ ಸಾಕಷ್ಟು ಸಾಲಗಳನ್ನ ಮಾಡ್ತಾ ಇದೆ. ಸಾಲಗಳನ್ನ ಮಾಡಿನೇ ಬಿಸ್ನೆಸ್ ಅನ್ನು ಕೂಡ ಎಕ್ಸ್ಪಾನ್ಷನ್ ಮಾಡ್ತಾ ಇದೆ. ಅದು ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದೇ. ಅದೇ ರೀತಿ ಈಗ ಇನ್ನೊಂದಷ್ಟು ಸಾಲವನ್ನ ಮಾಡಿದೆ. ಇನ್ನು ಸಂಜೀವ್ ಬಾಸಿನ್ ಅವರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ನಿಮ್ಗೆಲ್ರಿಗೂ ಗೊತ್ತಿರಬಹುದು, ಇವರನ್ನ ಸೆಬಿ ಮಾರ್ಕೆಟ್ಸ್ ಇಂದ ಬ್ಯಾನ್ ಮಾಡಿತ್ತು. ಫ್ರಂಟ್ ರನ್ನಿಂಗ್ ಅಥವಾ ಕಾಲ್ ಕೊಡೋ ಮುಂಚೆ ಅವರು ಪೊಸಿಷನ್ ತಗೊಂಡು ಬೈ ಸೆಲ್ ಕಾಲ್ ಕೊಡ್ತಾ ಇದ್ರು ಅಂತ. ಈಗ 1 ಕೋಟಿ ಡೆಪಾಸಿಟ್ ಅನ್ನ ತಗೊಂಡು ಅಲೋ ಮಾಡ್ತಿರೋ ಬಗ್ಗೆ ಅಪ್ಡೇಟ್ ಬರ್ತಾ ಇದೆ. ಸ್ಯಾಟ್ ಆರ್ಡರ್ ಮಾಡಿದೆ, ಹಾಗಾಗಿ 1 ಕೋಟಿ ಡೆಪಾಸಿಟ್ ತಗೊಂಡು ಅಲೋ ಮಾಡ್ತಾ ಇದೆ ಸೆಬಿ. ನೆಕ್ಸ್ಟ್ ವೇದಾಂತಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು. ಇವತ್ತು 3% ಸ್ಟಾಕ್ ಬಿದ್ದಿದೆ. ಅದಕ್ಕೆ ಕಾರಣ ನೋಡಬಹುದು, ಆಫ್ಟರ್ ರಿಪೋರ್ಟ್ಸ್ ಆಫ್ ಗವರ್ನಮೆಂಟ್ ಅಬ್ಜೆಕ್ಷನ್ ಟು ಡಿಮರ್ಜರ್ ಸೆಬಿಸ್ ವಾರ್ನಿಂಗ್. ಸರ್ಕಾರ ಡಿಮರ್ಜರ್ ಗೆ ಸಂಬಂಧಪಟ್ಟಂತೆ ಅಬ್ಜೆಕ್ಟ್ ಮಾಡಿದೆ. ತುಂಬಾ ದಿನದಿಂದ ಈ ಸುದ್ದಿಗಳಿದೆ. ಅಂದ್ರೆ ಡಿಮರ್ಜರ್ ಗೆ ಸಂಬಂಧಪಟ್ಟಂತೆ ಒಂದು ಡಿಮರ್ಜರ್ ಅನ್ನೋದು ಬಿಗ್ ಪ್ಲಾನ್. ಇದಕ್ಕೆ ಸಾಕಷ್ಟು ಸಮಯ ಕೂಡ ತಗೊಳುತ್ತೆ. ಜೊತೆಗೆ ಹಲವಾರು ಅಪ್ರೂವಲ್ಸ್ ಬೇಕಾಗಿರುತ್ತೆ. ಜೊತೆಗೆ NCLT ಕೂಡ ನೋಡಬಹುದು ಡಿಫರ್ ಮಾಡಿದೆ ಹಿಯರಿಂಗ್ ಅನ್ನ ಇದಕ್ಕೆ ಸಂಬಂಧಪಟ್ಟಂತೆ. ಜೊತೆಗೆ ಮೊನ್ನೆ ಸೆಬಿ ಕೂಡ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿತ್ತು ಅಮಲ್ಗಮೇಷನ್ ಗೆ ಸಂಬಂಧಪಟ್ಟಂತೆನೆ. ನಾನು ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಕೂಡ. ಈ ಸುದ್ದಿ ಬರ್ತಾ ಇದೆ. ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಇನ್ನು ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿಯಲ್ಲಿ ಇವತ್ತು ಭರ್ಜರಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಇದರ ಹಿಂದೆ ಯಾವುದೇ ನ್ಯೂಸ್ ಇಲ್ಲ, ಬಟ್ ವಾಲ್ಯೂಮ್ಸ್ ಹೆವಿ ಕಂಡು ಬಂದಿದೆ. ಹಾಗಾಗಿ ಲಾಸ್ಟ್ 2 ಸೆಷನ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಬ್ಲಾಕ್ ಡೀಲ್ಸ್, ಬಲ್ಕ್ ಡೀಲ್ಸ್ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಸಿಗಲಿಲ್ಲ ನನಗೆ, ಬಟ್ ಸ್ಟಾಕ್ ಅಲ್ಲಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.